ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಎರಡು ಥರ ಹುಡುಕಾಟಗಳು. ಒಂದು ಏನು ಇಲ್ಲದೆ ಏನೋ ಒಂದನ್ನು ಹುಡುಕೋದು, ಎರಡನೇದು ಎಲ್ಲವೂ ಇದ್ದು ಏನನ್ನೋ ಹುಡುಕೋದು. ಆ ಎರಡನೇ ಹುಡುಕಾಟಕ್ಕೆ ನಟಿ ನಿರ್ದೇಶಕಿ ರೂಪಾ ಅಯ್ಯರ್ ಇವತ್ತು ಬಿದ್ದಿದ್ದಾರೆ. ಒಂದು ಒಳ್ಳೆ ಕೆಲಸದ ಸಾರ್ಥಕತೆಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ, ಅದಕ್ಕೆ ಒಂದಷ್ಟು ಕೈಗಳು ಕೈ ಜೋಡಿಸ್ಬೇಕಾಗತ್ತೆ. ಇವತ್ತಿನ ದಿನ ಬಹಳ ವಿಶೇಷವಾದದ್ದು. ನಿಮಗೆ ಸುಭಾಷ್ ಚಂದ್ರ ಬೋಸ್ ಅವರ ಮೊಮ್ಮಗಳು ಬಂದು ನಿಮಗೆ ಗ್ರೀಟ್ ಮಾಡಿದ್ರು, ಆ ಖುಷಿ ಅದ್ಭುತವಾದ ಖುಷಿಯಾಗಿದೆ. ಬಿಕಾಸ್ ನೀವು ಹೇಳಿದ್ರಲ್ಲ ಎಲ್ಲ ಇದ್ದು ಹುಡ್ಕೊಂಡು ಹೋಗೋದು ಅಂತ, ದಟ್ಸ್ ಅ ಬ್ಯೂಟಿಫುಲ್ ವರ್ಡ್. ಅದು ಆಧ್ಯಾತ್ಮಿಕವಾಗಿ ಅದನ್ನೇ ನಾವು ಮೂಲವಾಗಿ ಬಳಸೋದು. ಎಲ್ಲವೂ ಇದ್ದು ಕೂಡ ನೀನು ಹುಡುಕಲೇಬೇಕು, ದಟ್ ಇಸ್ ನಿನ್ನ ಜೀವಾತ್ಮವನ್ನು, ಎನರ್ಜಿನ ಹುಡುಕು ಅಂತ. ನೇತಾಜಿ ಅವರ ಮರಿಮೊಮ್ಮಗಳಾದಂತಹ ರಾಜ್ಯಶ್ರೀ ಚೌಧರಿ ಅವರು ನನಗೆ ಈ ಫಿಲಮ್ ಶುರು ಮಾಡಿದಾಗ್ಲಿಂದನೂ ಜೊತೆಲೇ ಇದ್ದರು. ಇವಾಗ ನಾನು ಮ್ಯಾಮ್ ಎಲ್ಲ ಕಾಲೇಜುಗಳಿಗೆ ಬಂದು ನೀವು ಅಡ್ರೆಸ್ ಮಾಡಬೇಕು ಸ್ಟೂಡೆಂಟ್ಸ್ನ ಅಂದಾಗ ಸಂತೋಷವಾಗಿ ಬಂದರು. ಬಿಕಾಸ್ ಶಿ ಈಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನಾವು ಹೇಗೆ ನೇತಾಜಿನ ತೋರಿಸಿದ್ದೀವಿ, INA ಆರ್ಮಿನ ಮತ್ತು ಮಹಿಳಾ ಆರ್ಮಿನ, ಮತ್ತು ಎಷ್ಟು ಫಿಕ್ಷನಲ್ ನರೇಟಿವ್ ಆಗಿ ತುಂಬ ಬೋರ್ ಮಾಡದೆ ಕಮರ್ಷಿಯಲ್ ವೇನಲ್ಲಿ ತೋರಿಸ್ತಾ ಹೋಗಿದ್ವಿ. ಯಾಕಂದರೆ ಈಗಿನ ಕಾಲದವ್ರು ಜನ ನೋಡಬೇಕು ಅಂದರೆ ಅದೇ ರೀತಿ ಮಾಡಬೇಕು ಅಂತ ಅನ್ನೋದು. ಸೊ ಅವರು ತುಂಬ ಖುಷಿ ಪಟ್ಕೊಂಡ್ರು. ನನ್ನ ಪ್ರತಿ ಹೆಜ್ಜೆಲ್ಲೂ ಮೇಡಮ್ ನನ್ನ ಜೊತೆ ನಿಂತಿದ್ರು. ನಾನು ಎಷ್ಟೇ ಕಷ್ಟಗಳು ಬಂದು ಮಧ್ಯ ಫಿಲಮ್ನ ನಿಲ್ಲಿಸ್ಬಿಟ್ಟಾಗಲೂ ಮೇಡಮ್ ನನಗೆ ಎಲ್ಲ ರೀತಿಯ ಮೋಟಿವೇಟ್ ಮಾಡಿ ಎಮೋಷ್ನಲ್ ಸಪೋರ್ಟ್ ಕೊಟ್ಟು, ನೋ ರೂಪಾ, ಯು ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ವರ್ಕ್. ಈ ಥರ ತುಂಬ ಜನ ಇರ್ತಾರೆ. ನೇತಾಜಿಗೂ ಹಿಂಗೆ ಟಾರ್ಚರ್ ಮಾಡಿದ್ರು, ನೀರಾರಿಯಾಗೂ ಹಿಂಗೆ ಟಾರ್ಚರ್ ಮಾಡಿದ್ರು, ನಮ್ಮವರೇ, ನಮ್ಮ ದೇಶದವರೇ. ನೀನು ಅದನ್ನೆಲ್ಲ ಅದು ತಲೆಗೆ ಹಾಕ್ಕೊಂಡು ನೀನು ಕೂತ್ಕೊಂಡ್ರೆ ಆಗಲ್ಲ, ನೆಕ್ಸ್ಟ್ ಸ್ಟೆಪ್ ಎದ್ದು ಮಾಡ್ತಾನೆ ಇರಬೇಕು ಅಂತ ಶಿ ಆಲ್ವೇಸ್ ಮೋಟಿವೇಟೆಡ್ ಮಿ. ಅದು ಮಾಡಿ 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 ನೋಡಿ ಇವತ್ತು ಫಿಲ್ಮ್ ರಿಲೀಸ್ ತನಕ ಬಂದಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ದಟ್. ಸತ್ಯ ಹೇಳೋದಕ್ಕೆ ಧೈರ್ಯ ಇರಬೇಕು. ನೀವು ಸತ್ಯ ಹೇಳೋದಕ್ಕೆ ಬಂದಾಗ ಒಂದಷ್ಟು ಕಾನೂನು ತೊಡಕುಗಳು ಉಂಟಾಯಿತು ಅಂತ ಕೇಳ್ಪಟ್ವಿ. ಯಾಕಾಯಿತು, ಹೇಗಾಯಿತು? ಈಗಲೂ ಇದೆ ಕಾನೂನು ತೊಡಕು, ನಾಳೆನೂ ಕೋರ್ಟ್ ಕೇಸ್ ಇದೆ. ಅದನ್ನ ಹೇಳೋಕ್ಕಾಗಲ್ಲ. ಅದನ್ನೇ ನಾನು ನಿಮ್ಗೆ ಹೇಳಿದ್ನಲ್ಲ, ನಾವು 1857 ನಮಗೆ ಸ್ವತಂತ್ರ ಸಿಗಬೇಕಾಗಿತ್ತು. ನಮ್ಮವ್ರ ಜೊತೆ ಬೇರೆಯವ್ರ ಜೊತೆ ಶಾಮೀಲಾಗಿದ್ದಕ್ಕೆ ಸಿಗ್ತಿರ್ಲಿಲ್ಲ. ಈ ಕಲಿಯುಗಕ್ಕೆ ನಾವು ಇಲ್ಲಿ ತನಕ ಈಗ ಮಾಡರ್ನ್ ಯುಗಕ್ಕೆ ಕಾಲಕ್ಕೆ ಬಂದರೂ ಕೂಡ ನಮ್ಮವರೇ ನಮಗೆ ತುಂಬ ತೊಂದರೆಗಳನ್ನು ಕೊಡ್ತಾರೆ. ಒಬ್ಬ ನಿಜವಾದ ದೇಶಭಕ್ತನಾದರೆ ಅವನು ಖುಷಿ ಪಟ್ಕೋಬೇಕು. ಓಕೆ, ನಾನು ಮಾಡೋಕ್ಕಾಗದೇ ಇರೋದನ್ನ ಅವಳು ಮಾಡ್ತಿದ್ದಾಳಪ್ಪ, ಒಳ್ಳೊಳ್ಳೆ ಚಿತ್ರಗಳನ್ನ ನಾವು ಮಾಡಬೇಕು ಅಂತ. ಈಗ ಗಾಂಧೀಜಿ ಬಗ್ಗೆ 10 ಸಿನಿಮಾ ಬಂದಿದೆ, ಭಗತ್ ಸಿಂಗ್ ಬಗ್ಗೆ ಒಂದಷ್ಟು ಸಿನಿಮಾ ಬಂದಿದೆ, ಅಂದರೆ ನೇತಾಜಿ ಬಗ್ಗೆನೂ ಎಷ್ಟು ಸಿನಿಮಾ ಬಂದ್ರೂ ಅವ್ರು ಮಾಡ್ಕೊಳ್ಳಿ ಅಂತ. ಆದರೂ ನಮ್ಮವ್ರು ಯಾರೋ ಒಬ್ರು ಬರ್ತಾರೆ ಹಿಂಗೆಲ್ಲ ಹುಡುಕೊಂಡು, ಇದು ಹಿಂಗಿರಬೇಕು, ಅದು ಹಂಗಿರಬೇಕು, ಇದು ಹಂಗಿರಬೇಕು ಅಂತ ಇಂಟೆನ್ಷನ್ಸ್ನ ಮರ್ತು ಬಿಡ್ತಾರೆ. ವಸ್ತುಸ್ಥಿತಿಗೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಇದು ಹಿಂಗೇ ಇರಬೇಕು ಅನ್ನೋದನ್ನು ಗಮನಿಸಕ್ಕೆ ಬರ್ತಾರಲ್ಲ, ಆ ರೀತಿಯಾದ ಕೆಲವು ಕೋರ್ಟ್ ಕೇಸುಗಳು ಸುಪ್ರೀಂ ಕೋರ್ಟಲ್ಲಾಗಿರಲಿ, ಹೈಕೋರ್ಟಲ್ಲಾಗಿರಲಿ, ಇನ್ನೊಂದು ಕೋರ್ಟಲ್ಲಿ ಆ ರೀತಿ ಓಡಾಡ್ತಾನೆ ಇದ್ದೀನಿ. ಅದೆಲ್ಲ ಏನಂದರೆ ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸ್ತಾ ಹೋಗುತ್ತೆ. ಮತ್ತು ಎಲ್ಲದಕ್ಕೂ ಸಮಯ ಬಹಳ ಮುಖ್ಯ ಅಲ್ವಾ. ನಾನು ಸಮಯ ಕೊಡಬೇಕು, ಪೇಮೆಂಟ್ ಕೊಡಬೇಕು ಅಡ್ವೊಕೇಟ್ಗೆ, ಅದಕ್ಕೆ ದುಡ್ಕೋಬೇಕು. ಸೊ ಈ ಥರ ಕಷ್ಟಗಳನ್ನ ಬೇಕು ಅಂತ ನಮ್ಮವರೇ ತಂದು ನಿಲ್ಲಿಸ್ತಾರೆ, ನಮ್ಮನ್ನು ಕೆಳಗೆ ಬೀಳ್ಸೋಕ್ಕೆ. ಆದರೂ ನಾವು ತಿರ್ಗಾ ಎದ್ದು ನಿಂತ್ಕೋಬೇಕು. ಒಂದು ಸಿನಿಮ್ಯಾಟಿಕ್ ಕುತೂಹಲ ಅಂದ್ಕೊಳ್ಳಿ. ಸಿನಿಮಾದಲ್ಲಿ ಏನೋ ತೋರಿಸೋದಕ್ಕೆ ಹೊರಟಾಗ ಒಂದಷ್ಟು ಪೂರ್ವ ಸಿದ್ಧತೆಗಳು ಮಾಡಿಕೊಂಡೇ ಮಾಡಿರ್ತೀರ. ಸ್ಪೆಷಲಿ ಸಿನಿಮಾನ ಟೇಕ್ ಆಫ್ ಮಾಡೋದಕ್ಕಿಂತ ಮುಂಚೆ ಸಿನಿಮಾದಲ್ಲಿ ಇದುವರೆಗೂ ಯಾರು ನೋಡದೇ ಇರೋದು, ಅರ್ಥೈಸ್ಕೊಳ್ದೇ ಇರೋ ಏನಾದರೂ ಅನ್ಟೋಲ್ಡ್ ಐಟಮ್ ಇದೆಯಾ? ಇದರಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಗಳು ಅನ್ಟೋಲ್ಡ್ ಐಟಮ್ಸೇ, ಅಂದರೆ ವಸ್ತು ವಿಚಾರಗಳೇ. ಬಿಕಾಸ್ ಅದರಲ್ಲಿ ಸೇಠ್ ಚಜ್ಜುರಾಮ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ನೀರಾರಿಯನ್ನು ಅಡಾಪ್ಟ್ ಮಾಡಿಕೊಂಡು 4 ಜನ ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡು ಅವರು ಒಬ್ಬೊಬ್ಬರನ್ನು ದೇಶದ ಒಂದೊಂದು ಇದಕ್ಕೆ ಬಿಟ್ಟರು ಅಂತ, ಆರ್ಮಿನಲ್ಲಿ ಕೆಲಸ ಮಾಡಿ. ಆ ಥರ ಎಲ್ಲ ಕ್ಯಾರೆಕ್ಟರ್ಸು. ಸುಚೇಂದ್ರ ಪ್ರಸಾದ್ ಅವರು ಅಭಿನಯಿಸಿರೋಂಥ ದಾಸ್ ಬಾಬು ಕ್ಯಾರೆಕ್ಟರು, ಸ್ವಂತ ಮಗನೇ ಕೆಟ್ಟವನು ಅಂತ ಗೊತ್ತಾದಾಗ ಹೇಗೆ ಮಗನ್ನ ದ್ವೇಷಿಸಿ ಅವರು ಪಕ್ಕದಲ್ಲಿ ಸ್ನೇಹಿತನ ಬಚಾವ್ ಮಾಡ್ತಾರೆ ಅಂತ. ಸುರೇಶ್ ಒಬೆರಾಯ್ ಸರ್ ಕ್ಯಾರೆಕ್ಟರ್ ಸೇಠ್ ಚಜ್ಜುರಾಮ್ ಕ್ಯಾರೆಕ್ಟರು, ಹೇಗೆ ಆವಾಗಿನ ಕಾಲದಲ್ಲಿ ಭಗತ್ ಸಿಂಗ್ ಅವ್ರಿಗೆ, ಆರ್ಯ ಸಮಾಜಕ್ಕೆ ಮತ್ತು ಇವ್ರುಗಳಿಗೆಲ್ಲ ಹೇಗೆ ಸಪೋರ್ಟ್ ಮಾಡ್ಕೊಂಬರ್ತಾಯಿದ್ರು ಇಂಡಸ್ಟ್ರಿಯಲಿಸ್ಟ್ ಆಗಿ ಅಂತ. ಸಿ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳಿದ್ರೇ ನನ್ನ ದೇಶ ಸ್ವತಂತ್ರ ಸಿಕ್ಕಿರೋದು. ಯಾರೋ ಮುಂದೆ ಒಬ್ಬರು ನಿಂತ್ಕೊಂಡ್ಬಿಟ್ಟು ಹಿಂದೆ 1000ನೇ ವ್ಯಕ್ತಿ ನಿಂತಿರೋನು ಲೀಡರ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ ನೀವು. ಅವ್ರುಗಳು ಕೂಡ ಲೀಡ್ರೆ, ಅವ್ರುಗಳ್ದು ಒಂದೊಂದು ಕತೆ ಇರುತ್ತೆ. ಬಟ್ ಅವ್ರದ್ದೆಲ್ಲ ಏನು ಅಂದರೆ ಪುಸ್ತಕ ಬರೆದಿರಲ್ಲ ಅಷ್ಟೇ, ನಮಗೆ ಕತೆ ಸಿಕ್ಕಿರಲ್ಲ. ನಿಜವಾಗ್ಲೂ ಕಷ್ಟಪಟ್ಟಿರೋಂಥ ಅನೇಕ ಜನರದ್ದು ನಿಜವಾಗ್ಲೂ ಕತೆನೇ ಬರೆಯೋಕ್ಕೆ ಹೋಗಿರಲ್ಲ ಯಾರು.
ನಾವು ಬರೀ ಬಾಯಿ ಮಾತಲ್ಲಿ ಮೇರಾ ಭಾರತ್ ಮಹಾನ್ ಮೇರಾ ದೇಶ್ ಮಹಾನ್ ಅಂತಿರ್ತೀವಿ, ಆದರೆ ಅದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಎಷ್ಟರ ಮಟ್ಟಿಗೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ನೀವು ಕೆಲವೊಂದು ಶಕ್ತಿಗಳು ತೋರಿಕೆ ದೇಶ ಪ್ರೇಮನ ತೋರಿಸೋದನ್ನ ದಿನಾಗ್ಲೂ ನೋಡ್ತಾ ಇರ್ತೀರಾ, ಅಂಥವ್ರಿಗೆ ಏನಾದರೂ ಹೇಳ್ತೀರಾ? ಆ ಥರ ತೋರಿಕೆ ದೇಶ ಪ್ರೇಮದವರೇ ನಮ್ಗಳಿಗೆಲ್ಲ ಟ್ರಬಲ್ ಮಾಡಿ ತೊಂದರೆ ಕೊಟ್ಟು ಅಡ್ಡ ಬಂದು ನಿಲ್ಲಿಸೋದು, ಬೂಟಾಟಿಕೆ ಮತ್ತು ಈ ರೀತಿ ನಾಟಕೀಯವಾಗಿ ಬಿಹೇವ್ ಮಾಡುವಂಥ ವ್ಯಕ್ತಿಗಳು. ನಿಜವಾಗ್ಲೂ ದೇಶ ಪ್ರೇಮ ಇರೋರು ಯಾರಿಗೂ ತೊಂದರೆ ಕೊಡಲ್ಲ. ನೀವೊಂದು ಮಾಡ್ತಾ ಇದ್ದೀರಾ ಮಾಡಿ, ನೀವೊಂದು ಮಾಡ್ತಿದ್ದೀರಾ ಮಾಡಿ, ನಾನೊಂದು ಮಾಡ್ತೀನಿ. ಸೊ ಎಲ್ಲವೂ ಸಮಾಜದ ಒಳಿತಿಗಾಗಿ. ನಾನು ಇವತ್ತಿರ್ತೀನೋ ಇರಲ್ವೋ, ನಾಳೆ ಬರುವಂತಹ ಸಮಾಜಕ್ಕೆ ನಾನು ಒಳ್ಳೆ ಸಮಾಜನ ಬಿಟ್ಕೊಟ್ಟು ಹೋಗಬೇಕು. ಆ ಉದ್ದೇಶ, ಮೆಚುರಿಟಿ ಇರುವಂಥ ನಿಜವಾದ ದೇಶಭಕ್ತರು ಈ ರೀತಿ ನಾಟಕ ಆಡೋದು, ಬೂಟಾಟಿಕೆ ಆಡೋದು, ನನಗೆ ನೀವು ಪ್ರಾಮುಖ್ಯತೆ ಕೊಡಬೇಕು, ನಾನೇ ದೊಡ್ಡ ಲೀಡರು, ನಿಮ್ಮ ಕಂಡ್ರೆ ನನಗಾಗಲ್ಲ, ಇವ್ರ ಕಂಡ್ರೆ ನನಗಾಗಲ್ಲ, ಆಮೇಲೆ ನಿನಗಿಂತ ನಾನು ದೊಡ್ಡವಳು, ಅವ್ರಿಗಿಂತ ಈ ಥರ ಬಿಹೇವಿಯರ್ ಮಾಡೋದು, ಈಗೋ ಇಟ್ಕೊಳ್ಳೋ ವ್ಯಕ್ತಿಗಳೆಲ್ಲ ನಾಟಕೀಯ ವ್ಯಕ್ತಿಗಳೇ. ಸೊ ಹಾಗಾಗಿ ತೋರ್ಪಡಿಕೆಗೆ ಅನ್ನೋದಕ್ಕಿಂತ ನೀವು ಸತ್ಯತೆಯಿಂದ ಮಾಡ್ತಾ 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 ಹೋಗ್ಬಿಟ್ರೆ ಇಡೀ ಬ್ರಹ್ಮಾಂಡ, ಇಡೀ ನೇಚರು, ಒಳ್ಳೊಳ್ಳೆ ಜನಗಳು. ನಿಜವಾಗ್ಲೂ ನೀವು ಹೇಳ್ತಾರಲ್ಲ, ನಂಗೆ ಇಷ್ಟು ಕಷ್ಟ ಬಂದ್ರು ನೋಡಿ, ಅಮೃತಾ ಫಡ್ನವೀಸ್ ಮ್ಯಾಮು ಬಂದು ಹಾಡು ಹೇಳ್ಬಿಟ್ಟೋದ್ರು, ರೂಪಾಜಿ ಎನಿಥಿಂಗ್ ಫಾರ್ ನೇತಾಜಿ ಅಂತ. ನೋಡಿ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೆ, ಸುಭಾಷ್ ಚಂದ್ರ ಸರ್ ಬಂದು ಆ್ಯಕ್ಟ್ ಮಾಡ್ಬಿಟ್ಟು ಹೋದರು. ಯಾವ ಫಿಲಮಲ್ಲೂ ಮಾಡಿಲ್ಲ, ಐ ವಾಂಟ್ ಟು ಡೂ ಇಟ್. ನಮ್ಮ ಅಪ್ಪ ಅಮ್ಮ ನನಗೆ ಸುಭಾಷ್ ಚಂದ್ರ ಅಂತ ಹೆಸರಿಟ್ಟಿರೋದೇ ನೇತಾಜಿಯ ದೊಡ್ಡ ಫ್ಯಾನ್ಸು ನಾವು ಅಂತ. ಹಾಗೆ ನೋಡಿ, ನೇತಾಜಿಯವರ ಮರಿಮೊಮ್ಮಗಳಾದಂತಹ ರಾಜ್ಯಶ್ರೀ ಚೌಧರಿ ಅವರು ಬಂದು ಎಲ್ಲ ರೀತಿಲೂ ನನ್ನ ಕೈ ಹಿಡಿದು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಾನು ಯಾರಿಂದನೂ ಫೈನಾನ್ಷಿಯಲ್ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ನ ದೇಶದ ಗೌರವ, ನನ್ನ ಸಮಾಜದ ಒಳಿತಿಗಾಗಿ ಯಾರನ್ನೆಲ್ಲ ಜೋಡಿಸಬಹುದು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಒಂದು ಈ ಫಿಲಮ್ ಒಂದು ಕಾರಣ. ಕೊನೆಯದಾಗಿ ರಿಲೀಸ್ ಹತ್ರ ಬರ್ತಾ ಇದ್ದೀರಾ, ರಿಲೀಸ್ ತಯಾರಿಗಳ ಜೊತೆಗೆ ನಾವು ಮೇಕಿಂಗು, ಟೀಸರು, ಜನಗಣಮನ ಸಾಂಗ್, ನೀವೇ ಒಂದು ಹೊಸ ಮೆರುಗು ಕೊಡೋ ಪ್ರಯತ್ನ ಮಾಡಿದ್ರಿ. ಎಲ್ಲವನ್ನ ಕ್ರೋಢೀಕರಿಸಿ ಪ್ರೇಕ್ಷಕರಿಗೆ ಏನೋ ಒಂದು ಹೊಸತನ್ನ ಕೊಡುವಂತ ಓಟದಲ್ಲಿ ಇದ್ದೀರಾ. ರಿಲೀಸ್ ತಯಾರಿಗಳು ಹೇಗೆ ನಡೀತಾ ಇದೆ? ರಿಲೀಸ್ ಏನಾಗಿದೆ ಗೊತ್ತಾ, ಒಂದು ರಾಜ್ಯದಲ್ಲಿ ರಿಲೀಸ್ ಮಾಡೋಕ್ಕೆ ಬಿದ್ದೋಗ್ತೀವಿ ನಾವು. ಬರೀ ಒಂದು ರಾಜ್ಯದಲ್ಲಿ ಫಿಲಮ್. ನಾನು ಇಡೀ ದೇಶ ಅಂದರೆ ಒಂದಿನ ಡೆಲ್ಲಿಲಿ, ಒಂದಿನ ಲಕ್ನೋಲಿ, ಒಂದಿನ ಹೈದ್ರಾಬಾದಲ್ಲಿ, ಒಂದಿನ ಈ ಥರ ಪೂನಾದಲ್ಲಿ ಹಿಂಗೆ ಓಡಾಡ್ತಾ ನಿಜವಾಗ್ಲೂ ಓವರ್ ಸ್ಟ್ರೆಸ್ಡ್ ಔಟ್ ಆಗಿ ಟಯರ್ಡ್ ಆಗೋಗಿದ್ದೀನಿ. ಬಟ್ ನನಗೆ ಈ ಮಧ್ಯ ನೋಡಿ ಈ ಥರ ಎಲ್ಲ ನೀವೆಲ್ಲ ನಿಂತು ಚೈತನ್ಯ ಕೊಟ್ಟು, ಮೇಡಮ್ ನೀವೆಲ್ಲ ಮಾಡಬೇಕು ಅನ್ನೋದನ್ನು ಮೋಟಿವೇಟ್ ಮಾಡ್ತಾನೆ ಇರ್ತೀರ. ಅದಕ್ಕೆ ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 2ನೇ ತಾರೀಕು ಯಾಕೆ ರಿಲೀಸ್ ಮಾಡ್ತಾ ಇದ್ದೀನಿ ಜನವರಿನಲ್ಲಿ ಅಂತ ಹೇಳಿದ್ರೆ, ನೇತಾಜಿಯವರ ಹುಟ್ಟುಹಬ್ಬದ ತಿಂಗಳು. ಅದೇ ತಿಂಗಳು ನಮ್ಮ ದೇಶದ, ಇಡೀ ದೇಶದ ಜನ ಅವ್ರಿಗೆ ಟ್ರಿಬ್ಯೂಟ್ ಟು ನೇತಾಜಿ, ಟ್ರಿಬ್ಯೂಟ್ ಟು INA, ಟ್ರಿಬ್ಯೂಟ್ ಟು ನೀರಾ ಆರ್ಯ ಅಂತ ಗೌರವ ಸಲ್ಲಿಸಬೇಕು ಅನ್ನೋದಕ್ಕಾಗಿ ನೋಡಿ ಎಲ್ಲ ತಾನಾಗೆ ಒಂದು ಲೈನಪ್ ಆಗಿ ಬಂತು. ನೀವೆಲ್ಲರೂ ದಯವಿಟ್ಟು ಕುಟುಂಬ ಸಮೇತವಾಗಿ ಹೋಗಿ ಥಿಯೇಟ್ರಲ್ಲಿ ಫಿಲಮ್ ನೋಡಬೇಕು, ಎಲ್ಲ ಮಕ್ಳಿಗೂ ತೋರಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಯಾಕೆಂದರೆ ನಾವೆಲ್ಲ ದೇಶವಾಸಿಗಳು, ನಾ ಹೇಳೋದಕ್ಕೆ ಅಂತಲ್ಲ, 20 ಪುಸ್ತಕ ಓದೋದಕ್ಕಿಂತ ಒಂದು ಚಿತ್ರ ನೋಡೋದ್ರಿಂದ ನಿಮಗೆ ಎಷ್ಟೊಂದು ವಿಚಾರಗಳು ಸುಲಭವಾಗಿ ಅರ್ಥೈಸಿಸ್ಕೊಳ್ಬಹುದು ಅಂತ ಅನ್ನೋದು. ಮತ್ತು ಅನ್ಸಂಗ್ ಹೀರೋಸ್ ಅಂತ ನಾವು ಕರಿತೀವಿ. ಎಷ್ಟೋ ಜನರ ಬಗ್ಗೆ ಇತಿಹಾಸದ ಪುಸ್ತಕಗಳಲ್ಲಿ ಮತ್ತು ಕೆಲವು ಕಡೆ ಅವೈಲೇಬಲ್ ಇರಲ್ಲ. ನೀರಾರಿಯದೇನೆ ಯಾವ ಜೈಲಿಗೆ ಹಾಕಿದ್ರು ಅನ್ನೋದನ್ನೇ ನಾನು ಹೋಗಿ ಅಂಡಮಾನ್ ನಿಕೋಬಾರ್ಗೆ ಲಿಸ್ಟೆಲ್ಲ ತೆಗೆಸಿದ್ವಿ ನಾವು. ಯಾವ ಇಯರಲ್ಲಿ ಬಂದಿದ್ರು, ಎಷ್ಟು ಜನ ಬಂದಿದ್ರು INA ಅಂತ ಅಲ್ಲಿದು ಪ್ರೆಸಿಡೆನ್ಸಿ ಜೈಲ್ದು ಎಲ್ಲನೂ. ಯಾಕೆ ಗೊತ್ತಾ, ನಾನೇನೋ ಒಂದು ತಪ್ಪು ಹಾಕ್ಬಿಟ್ಟೇನೆ, ಅದನ್ನು ತಪ್ಪು ಅಂತ ಹಿಡ್ಕೋತಾರೆ. ಸೊ ನಾನು ತಪ್ಪು ತೋರಿಸೋಂಗಿಲ್ಲ, ಸರಿನೂ ತೋರಿಸೋಂಗಿಲ್ಲ ಅಂತಂದಾಗ ಕಷ್ಟ ಆಗುತ್ತೆ ಅಂತ ರಿಸರ್ಚ್ ಮಾಡೋದೇ ನಮ್ಗೆ ತುಂಬ ಕಷ್ಟ ಆಗಿತ್ತಿದ್ದು. ಸೊ ಹಾಗಾಗಿ ಅನ್ಸಂಗ್ ಹೀರೋಸ್, ನಾವು ತಿಳ್ಕೊಳ್ದೇ ಇರೋ ವಿಚಾರಗಳನ್ನು ಈ ಚಿತ್ರದಲ್ಲಿ ತಿಳ್ಕೋಬಹುದು. ಯೋಚನೆಗಳು ಜೀವಂತವಾಗಲಿ, ದೇಶ ಪ್ರೇಮ ಉಕ್ಲಿ ನಿಜವಾಗ್ಲೂ. ಥ್ಯಾಂಕ್ ಯು. ಇವಿಷ್ಟು ರೂಪಾಯಿಯರವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.